ನಮ್ಮ ಬಜರಂಗಿ ಬ್ರಿಗೇಡ್ ವತಿಯಿಂದ ನಡೆದಿರುವಂತಹ ಗಣೇಶೋತ್ಸವ ಅಂದರೆ ನ್ಯಾಮತಿಕ ಮಹಾರಾಜ ಗಣಪತಿಯ ವಿಸರ್ಜನೆಯ ವಿಡಿಯೋನೇ ಇದಾಗಿದೆ. ಇದರಲ್ಲಿ ಡಿ ಜೆ ಯಾವುದಾಗಿತ್ತು ಮತ್ತು ಗಣಪತಿನ ಹೇಗೆ ಬಿಟ್ವಿ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ವಿಡಿಯೋದಲ್ಲಿರುತ್ತೆ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವಿಡಿಯೋ ಒಳಗೆ ಬರೋಣ ಬನ್ನಿ. ಅವತ್ತು ಶನಿವಾರ ಸೆಪ್ಟೆಂಬರ್ 28ರಂದು ನಮ್ಮ ನ್ಯಾಮತಿಕ ಮಹಾರಾಜನ ವಿಸರ್ಜನೆಗೆ ನಾವೆಲ್ಲ ಸಿದ್ಧವಾಗಿದ್ವಿ. ಬೆಳಗ್ಗೆ ಹೋಗಿ ಗಣಪತಿನ ಟ್ಯಾಕ್ರಿಗೆಲ್ಲ ಹಾಕಿ ಮತ್ತೆ ಅದಾದಮೇಲೆ ಡಿ ಜೆ ಕಡೆ ಎಲ್ಲ ನೋಡಿಕೊಂಡು ಒಂದು ವಿಸಿಟ್ ಹಾಕ್ಕೊಂಡೆಲ್ಲ ಬಂದ್ವಿ. ಮತ್ತು ಆಮೇಲೆ ಮನೆಯೊಳಗೆ ರೆಡಿಯಾಗಿ ವಾಪಸ್ ಅಲ್ಲಿ APMC ಸೈಡ್ ಹೋಗಿ ಡಿ ಜೆನ ತಗೊಂಡು ಬಂದು ವಿಸರ್ಜನೆ ಕಾರ್ಯಕ್ರಮವನ್ನು ಶುರು ಮಾಡಿದ್ವಿ. ಸೂಪರಾಗೆ ನಡೀತಾ ಇತ್ತು ಗುರು. ಜನ ಅಂದರು ತುಂಬ ಸೇರಿದ್ರು. ಅದು ಹೇಗೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ನಮ್ಮ ಊರಲ್ಲಿ ಇಷ್ಟು ಜೋರಾಗಿ ನಾವು ವಿಸರ್ಜನೆ ಮಾಡೋದು ಇದೇ ಗಣಪತಿನ. ಯಾಕಂದರೆ ನಮ್ಮ ಹುಡುಗರು ಟೀಮ್ ಇದಾಗಿದೆ. ಹಾಗೆ ತುಂಬ ಜನ ಸೇರ್ತಾರೆ ಈ ಗಣಪತಿಗೆ. ಹಳ್ಳಿಯಿಂದ ಜನ ಬರ್ತಾರೆ. ಇದಕ್ಕೆ ಡಿ ಜೆ ತರಿಸಿದ್ದು ಕಾನ್ಸಸ್ ಪ್ರೌಡ್ ಮತ್ತು ಅವ್ರದ್ದೇ ಲೈಟಿಂಗ್ಸ್ ಕೂಡ ಇತ್ತು. ಸ್ಟ್ಯಾಂಡ್ ಡಿ ಜೆ ಆಗಿತ್ತು ಈ ಸಲ. ಪ್ರತಿ ವರ್ಷ ನಾವು ಸ್ಟ್ಯಾಂಡ್ ಡಿ ಜೆನೇ ಮಾಡೋದು. ನಾವು ಡಿ ಜೆ ಶುರು ಮಾಡಿದ್ದು ನ್ಯಾಮತಿಯ APMC ಇಂದ ಮೊದಲು ಬಂದು APMC ಇಂದ ಆಂಜನೇಯ ದೇವಸ್ಥಾನ ತನಕ ಬಂದು ಮತ್ತೆ ಅಲ್ಲಿ ಗಣಪತಿನ ಮತ್ತು ಒಂದು ಆಂಜನೇಯದ ಪ್ರತಿಮೆನ ತಗೊಂಡು ಹಳ್ಳಿಕಟ್ಟೆಗೆ ಹೋಗಿ ಹಳ್ಳಿಕಟ್ಟೆಯಿಂದ ಕ್ರಾಸ್ ಹೊಡ್ಕೊಂಡು ಮತ್ತೆ ನಾವು ಬಸ್ ಸ್ಟ್ಯಾಂಡ್ ಸೈಡ್ ಬಂದ್ವಿ. ಅಷ್ಟಲ್ಲಿ ಕತ್ಲಾಗಿ ಹೋಗಿತ್ತು. ಮತ್ತು ಬಸ್ ಸ್ಟ್ಯಾಂಡಿಂದ ಥಿಯೇಟ್ರ್ ಸೈಡ್ ಆ ಕಡೆ ಎಲ್ಲ ಹೋಗಿ ಅಲ್ಲಿಂದ ಕ್ರಾಸ್ ಹೊಡ್ಕೊಂಡು ಹಾಗೆ ಒಂದಿಷ್ಟು ಹಂಗೆ ಅಲ್ಲಲ್ಲಿ ರಾಜಬೀದಿ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಮತ್ತೆ ನಾವು ಲಾಸ್ಟಿಗೆ ಆದ್ವಿ. ಮತ್ತು ಸ್ಟೆಪ್ ಗಿಪ್ ಎಲ್ಲ ಮಸ್ತ್ ಹಾಕಿದ್ರು ಗುರು. ಅಂದರೆ ನ್ಯಾಮತಿಲಿ ಒಂದು ಕ್ರಾಸ್ ಬರುತ್ತೆ ಬಸ್ ಸ್ಟ್ಯಾಂಡ್ಗಿಂತ ಈ ಕಡೆಗೆ, ಅಲ್ಲಿ ಮಸ್ತಾಗಿ ಸ್ಟ್ಯಾಂಡ್ ಹಾಕಿದ್ರು. ಅಲ್ಲೆಲ್ಲ ಡ್ಯಾನ್ಸ್ ಮಾಡಿ ಕುಣಿದಾಡಿ ಮಜಾ ಮಾಡ್ಕೊತಾ ಇದ್ವಿ ಗುರು. ನಾವು ಒಂದು 3-4 ವರ್ಷದಿಂದ ಈ ಗಣಪತಿನ ಮಾಡ್ತಾಯಿದ್ವಿ. ಪ್ರತಿ ವರ್ಷವೂ ಸ್ಟ್ಯಾಂಡ್ ಡಿ ಜೆ ಹಾಕಿ ಹಾಗೆ ವಿಜೃಂಭಣೆಯಿಂದ ಗಣಪತಿನ ಅದ್ಧೂರಿಯಾಗಿ ಬಿಡ್ತೀವಿ. ನಾನು ಈ ವರ್ಷ ಒಂದು ಚೆನ್ನಾಗಿ ವಿಸಿಟ್ ಹಾಕೋಣ ಅಂತ ಹೋಗಿ ಗಣಪತಿನೆಲ್ಲ ನೋಡಿಕೊಂಡು ಹಾಗೆ ಸ್ಟೆಪ್ ಗಿಪ್ ಎಲ್ಲ ಮಸ್ತಾಗಿ ಹಾಕ್ಕೊಂಡು ನಮ್ಮ ಗೆಳೆಯರೆಲ್ಲ ಬಂದಿರೋ ಸೆಲ್ಫಿ ಗಿಪ್ ತಗೊಂಡು ಮತ್ತೆ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತಿರುಗ್ದಿನ ನಮಗೆ ಗೊತ್ತಾಯಿತು ಕುಣಿದು ಕಾಲೆಲ್ಲ ನೋಯ್ತಿತ್ತು ಅಂತ. ಅವತ್ತು ರಾತ್ರಿ ಎಷ್ಟೇ ಕಷ್ಟ ಆದರೂ ಮತ್ತೆ ಕುಣಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸ್ವಲ್ಪ ಕುತ್ಕೊತಾ ಇದ್ವಿ, ಮತ್ತೆ ಹೋಗಿ ಕುಣಿತಾ ಇದ್ವಿ. ಕ್ಯಾಮ್ರಾನ ಲೇಸರ್ ಮೇಲೆ ಹಿಡಿದ್ರು. ಸ್ವಲ್ಪ ಮಿಸ್ಟೇಕ್ ಆದರೂ ಲೈನ್ ಬಂದುಬಿಡುತ್ತೆ ಗುರು. ಯಾಕಂದರೆ ಪಟ್ಟನ್ ಬಿಡುತ್ತೆ ಏನಾರ ಕ್ಯಾಮ್ರಾ ಹಿಡಿದ್ರೆ. ಹಂಗಾಗಿ ನಾನು ಕೇರ್ಫುಲ್ಲಾಗಿ ವೀಡಿಯೋ ಮಾಡಿದ್ದೀನಿ. ಸ್ವಲ್ಪ ಮಿಸ್ಟೇಕ್ ಆದರೂ ಆಮೇಲೆ ಕ್ಯಾಮ್ರದ ಮೇಲೆ ಲೈನ್ ಬಂದುಬಿಡುತ್ತೆ. ಆಮೇಲೆ ವೀಡಿಯೋನೂ ಮಾಡೋಕ್ಕಾಗಲ್ಲ, ಏನೂ ಇಲ್ಲ. ಹಂಗಾಗಿ ಕೇರ್ಫುಲ್ಲಾಗಿ ವೀಡಿಯೋ ಎಲ್ಲ ಮಾಡ್ತಾಯಿದ್ದೆ. ಹಾಗೆ ಮಸ್ತ್ ಸ್ಟೆಪ್ನೆಲ್ಲ ಹಾಕ್ಕಂತ ರೋಡ್ ತುಂಬ ಮೆರವಣಿಗೆ ಮಾಡ್ಕೊತ ಇದ್ವಿ ಗುರು. ಆಮೇಲೆ ಅಲ್ಲೋಗಿ ಕ್ರಾಸ್ ತಗೊಂಡು ಮತ್ತೆ ನಾವು ಕೆಳಗಡೆ ಬಂದು ಮೆರವಣಿಗೆ ಎಲ್ಲ ಕಾಲೇಜ್ ಸೈಡೆಲ್ಲ ಹೋಗಿ, ಅಂದರೆ ಫುಲ್ ಕಾಲೇಜೆಲ್ಲ ಡಿ ಜೆ ಎಲ್ಲಿ ಸ್ಟಾರ್ಟ್ ಮಾಡಿದ್ವೋ ಮತ್ತೆ ಅಲ್ಲಿ ತನಕ ಹೋಗಿ ಮತ್ತೆ ನಾವು ಅಲ್ಲಿಂದ ಟರ್ನ್ ಮಾಡ್ಕೊಂಬಂದು ಬರ್ಬೇಕಾರಂದ್ರು ಮಸ್ತಾಗಿ ಬಂದ್ವಿ ಗುರು. ಗಣಪತಿ ಹಬ್ಬ ಅಂದರೆ ಸ್ವಲ್ಪ ಕಿರಿಗಳಿದ್ದಿದೆ. ಅಂದರೆ ಬೇರೆ ಎಲ್ಲ ಕಿರಿಗಳು ಮಾಡ್ಕೊಂಡ್ರೆ ಅದು ಬಿಟ್ಟಾಕಿದ್ರೆ ಗಣಪತಿ ಹಬ್ಬ ವಿಸರ್ಜನೆ ಅಂದರು ಜೋರಾಗಾಯ್ತು ಗುರು. ಡಿ ಜೆ ಸ್ವಲ್ಪ ಸೌಂಡ್ ಉತ್ತಮವಾಗಿದ್ದರು, ಆದರೆ ಅದರ ಸ್ಟ್ಯಾಂಡ್ ಮತ್ತು ಲೇಸರ್ ಲೈಟಿಂಗ್ಸ್ ಎಲ್ಲ ಮಸ್ತಾಗಿ ಕೊಟ್ಟಿದ್ರು. ಹಾಗೆ ಜನ ಕೂಡ ಹಾಗೆ ಸೇರಿದ್ರು. ಗಣಪತಿನೇನೋ ವಿಜೃಂಭಣೆಯಿಂದ ಬಿಡ್ತೀವಿ ಗುರು. ಆದರೆ ಗಣಪತಿ ನಾಳೆಯಿಂದ ಇರೋದಿಲ್ಲ. ಇನ್ನೂ ಗಣಪತಿ
ಹಬ್ಬ ಬರೋದಕ್ಕೆ ಇನ್ನು ಒಂದು ವರ್ಷ ಕಾಯಬೇಕಲ್ಲ ಅಂತ ಬೇಜಾರಾಗುತ್ತೆ. ಯಾಕಂದರೆ ಗಣಪತಿ ಹಬ್ಬ ಏನೋ ವಿಜೃಂಭಣೆಯಿಂದ ಮಾಡಿರ್ತೀವಿ, ಮತ್ತೆ ಗಣಪತಿನ ವಿಜೃಂಭಣೆಯಿಂದ ಬಿಟ್ಟಿರ್ತೀವಿ, ಮತ್ತೆ ನಮಗೆ ತಿರುಗಿ ದಿನ ಫೀಲಿಂಗ್ ಆಗುತ್ತೆ. ಇನ್ನೂ ಒಂದು ವರ್ಷ ಕಾಯಬೇಕು ಮತ್ತೆ ಗಣಪತಿ ಹಬ್ಬ ಬರೋದಕ್ಕೆ ಅಂತ ಫೀಲ್ ಆಗುತ್ತೆ. ಆ ಫೀಲ್ನ ಎಕ್ಸ್ಪೀರಿಯನ್ಸ್ ಮಾಡೋರಿಗೆ ಮಾತ್ರ ಗೊತ್ತಾಗೋದು. ಸರಿ, ಎಲ್ಲ ಆಯಿತು, ಕುಣಿದಿದ್ದೆಲ್ಲ ಆಯಿತು, ಮತ್ತೆ ಕುಣಿಯೋಣ ಅಂತ ಸ್ವಲ್ಪ ಸುಧಾರಿಸ್ಕೊಳಕತ್ವಿ. ಯಾಕಂದರೆ ಮತ್ತೆ ನಾವಲ್ಲಿ ದೇವಸ್ಥಾನ ಮುಂದೆ ಹೋಗ್ಬೇಕು ಅಂತ ಅಲ್ಲಿ ಮುಂದೆ ಬೇಗ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಂಗೆ ಕ್ರಾಸಲ್ಲೆಲ್ಲ ಕುಣಿತಾ ಇದ್ರು ನೋಡ್ಕೊಂತ ಕೂತ್ಕೊಂಡಿದ್ವಿ. ಅದಾದಮೇಲೆ ಕೆಳಗಡೆ ದೇವಸ್ಥಾನ ತಕ್ಕೆ DJ ಬರ್ತಾ ಇತ್ತು ಗುರು. ಆವಾಗ ಹೋಗಿ ಸ್ಟೆಪ್ ಹಾಕಿದ್ವಿ. ಅದು ನಮ್ಮ ಈ ವರ್ಷದ ಕೊನೆ ಸ್ಟೆಪ್ ಆಗಿತ್ತು. ಯಾಕಂದರೆ ಅಲ್ಲಿಗೆ DJ ಸ್ಟಾಪ್ ಆಗುತ್ತೆ, ಹಂಗಾಗಿ. ಆಮೇಲೆ ಡ್ಯಾನ್ಸ್ ಎಲ್ಲ ಮಾಡಾದ್ಮೇಲೆ DJ ಸ್ಟಾಪ್ ಆದಮೇಲೆ ಹರಾಜ್ಗೆ ಹೋಗೋದ್ರು ಗುರು. ಹರಾಜು ಒಂದು 5,000 ಸಾವಿರಕ್ಕೆ ಹಾರಾಗಿರ ಎಲ್ಲ ಹರಾಜು ಆಗತ್ತು. ಸ್ಟಾರ್ಟ್ ಆಗಿ ಆಮೇಲೆ ಹರಾಜು ಮುಗಿಯೋ ತನಕ ಅಲ್ಲೇ ಇದ್ದು. ಆಮೇಲೆ ಮನೆಗೆ ಬಂದ್ವಿ. ದೊಡ್ಡವರೆಲ್ಲ ಗಣಪತಿ ವಿಸರ್ಜನೆಗೆ ತಗೊಂಡೋದ್ರು. ಯಾಕಂದರೆ ನಮಗೆ ಮೊದಲೇ ಸುಸ್ತಾಗಿತ್ತು, 2 ಗಂಟೆ ಏನೋ ಆಗಿತ್ತು. ಆವಾಗ ಮತ್ತೆ ನಾವು ಮನೆಗೆ ವಾಪಸ್ ಬಂದ್ವಿ. ಕೊನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಗುರು. ನಮ್ಮ ಗಣಪತಿ ಹಬ್ಬ ಅಂತೂ ಖುಷಿಯಿಂದ ಮಾಡ್ಕೊಂಡ್ವಿ. ಯಾಕಂದರೆ DJ ಆಗಿರ್ಬೋದು, ಸ್ಟ್ಯಾಂಡ್ ಆಗಿರ್ಬೋದು, ಎಲ್ಲ ನಮಗೆ ಖುಷಿ ಕೊಡ್ತವೆ. ಹಾಗೆ ಗಣಪತಿ ಹಬ್ಬ ಕೂಡ ಈ ಸಲ ತುಂಬ ವಿಜೃಂಭಣೆಯಿಂದ ಆಚರಿಸಿದ್ವಿ. ಸರಿ, ಇದು ನಮ್ಮ ನ್ಯಾಮತಿಯ 2024ರ ಬಜರಂಗಿ ಬ್ರಿಗೇಡ್ ವಿಡಿಯೋ ಆಗಿತ್ತು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.